ಚನ್ನಪಟ್ಟಣ ತಾಲೂಕಿನ ಕೋಡಂಬಳ್ಳಿ ಗ್ರಾಮದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ದೇವೇಗೌಡ ಅವರ 11ನೇ ದಿನದ ಪುಣ್ಯಸ್ಮರಣೆ ಕಾರ್ಯಕ್ರಮ ಭಕ್ತಿ ಭಾವದಿಂದ ನಡೆಯಿತು. ಈ ಕಾರ್ಯಕ್ರಮವನ್ನು ಎಚ್.ಡಿ.ಡಿ ಅಭಿಮಾನಿಗಳ ಬಳಗ ಆಯೋಜಿಸಿದ್ದು, ಗ್ರಾಮಸ್ಥರು, ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಅಪಾರ ಸಂಖ್ಯೆಯ ಅಭಿಮಾನಿಗಳು ಭಾಗವಹಿಸಿ ಚೆನ್ನಮ್ಮ ದೇವೇಗೌಡ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಅವರ ಸರಳತೆ, ಕುಟುಂಬ ಮೌಲ್ಯಗಳು ಹಾಗೂ ಸಮಾಜಮುಖಿ ಸೇವೆಯನ್ನು ಸ್ಮರಿಸಲಾಯಿತು. ಅವರ ಆದರ್ಶಗಳು ಮುಂದಿನ ಪೀಳಿಗೆಗೆ ಮಾರ್ಗದರ್ಶಿಯಾಗಲಿ ಎಂದು ಗಣ್ಯರು ಅಭಿಪ್ರಾಯಪಟ್ಟರು. ಕೊನೆಯಲ್ಲಿ ಸಿಹಿ ವಿತರಿಸಿ ಪ್ರಾರ್ಥನೆ ನಡೆಸಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ಎಲ್ಲರೂ ಮೌನಾಚರಣೆ ನಡೆಸಿದರು. ದಿವಸದ 11ನೇ ದಿವಸದ ಕಾರ್ಯವನ್ನು ಇವತ್ತಿನ ಕೋಡಂಬಳ್ಳಿ ಗ್ರಾಮಸ್ಥರಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಕಾರ್ಯವನ್ನು ಪೂರ್ಣಗೊಳಿಸಿ ಬಾಳೆಹಣ್ಣು ಸಿಹಿಯನ್ನು ಹಂಚಿಸಿ ಇವತ್ತಿನ ಕಾರ್ಯವನ್ನು ಮುಗಿಸಿರ್ತೇವೆ. ಇನ್ನು ಸಾಧ್ಯವಾದರೆ ನಾಳೆ ಹಾಸನಕ್ಕೆ ಹೋಗಿ ಅವರಿಗೆ ನುಡಿ ನಮನಗಳನ್ನು ಸಲ್ಲಿಸಿ ಬರುತ್ತೇವೆ ಅಂತ ತಮ್ಮಲ್ಲಿ ಕೇಳುತ್ತೇವೆ. ದೇವೇಗೌಡರ ಧರ್ಮಪತ್ನಿಯಾದ ಚೆನ್ನಮ್ಮನವರ ದಿವಸದ ಅಂಗವಾಗಿ ಇವತ್ತು ಕೋಡಂಬಳ್ಳಿಯಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಇಲ್ಲಿ ದಿವಸದ ದಿನದಿಂದ ಪೂಜೆಯನ್ನು ಮಾಡಿ ಆತ್ಮಕ್ಕೆ ಶಾಂತಿ ಕೋರಲೆಂದು ಹಣ್ಣು ಮತ್ತು ಸ್ವೀಟನ್ನು ಕೊಟ್ಟು ಜನಗಳು ಊರಿನ ಒಗ್ಗಟ್ಟಿನಿಂದ ಎಲ್ಲ ಪಕ್ಷಹಿತವಾಗಿ ಬಂದು ನಮಗೆಲ್ಲ ಸಹಕಾರ ಕೊಟ್ಟು ಎಲ್ಲ ಪೂಜೆಯನ್ನು ನೆರವೇರಿಸಿಕೊಳ್ಳೋಕ್ಕೆ ನಮ್ಮ ಕೋಡಂಬಳ್ಳಿಯ ಜನರಿಗೆ ಮತ್ತು ಗ್ರಾಮಸ್ಥರಿಗೆ ಎಲ್ಲರಿಗೂ ಒಂದೇನು ಹೇಳುತ್ತಾ ನಮ್ಮ ಚೆನ್ನಮ್ಮನಿಗೆ ಸ್ವರ್ಗ ಸೇರಲಿ ಅಂತ ಹೇಳ್ಕೊತಾ ಇದ್ದೀನಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.